ಅದ್ರ ಮಧ್ಯ ಕಲಬೆರಕೆ ನನ್ನ ಮಕ್ಕಳು ಅಂತ ಒಬ್ಬೊಬ್ರು ಇರ್ತಾರೆ. ಅಂತ ನನ್ನ ಮಕ್ಕಳರಿಂದ ನಮ್ಮಿಬ್ರಿಗೆ ಫ್ಯಾನ್ ವಾರ್ ಅಂತ ಆಗುತ್ತೆ. ತುಂಬಾ ಖುಷಿ ಆಗ್ತಿದೆ ಬ್ರೋ. ಅವತ್ತು ಅಪ್ಪು ಮೂವಿ ಟೈಮಲ್ಲಿ ನಾನು ಹೇಳ್ತಾ ಇದ್ದೆ, ಅಪ್ಪು ಬಾಸ್ ಬರ್ಡೇನ ಹಬ್ಬದ ಥರ ನೆರವೇರಿಸ್ಕೊಳ್ತೀವಿ ಅಂತ. ಇವಾಗ ನೆರವೇರಿಸ್ತಾ ಇದ್ದೀವಿ. ಎಲ್ಲರೂ ಫ್ಯಾನ್ ವಾರ್ ಮಾಡೋದು ಬಿಟ್ಟು ಇವ್ರ ಥರ ಒಂದಾಗಿರೋ ಥರ ನಾವು ಇರೋಣ. ಇವಾಗ ಈ ಫೋಟೋ ಕಾನ್ಸೆಪ್ಟಲ್ಲೇ ನಾವು ಡಿ ಬಾಸ್ ಫ್ಯಾನು, ಪುನೀತ್ ರಾಜ್ಕುಮಾರ್ ಫ್ಯಾನ್ಸು ಎಲ್ಲರೂ ಒಟ್ಟಿಗೆ ಇರೋಣ. ಏನಕ್ಕೆ ಫ್ಯಾನ್ ವಾರ್ ಅಂತ ಸುಮ್ಮನೆ ಇದು ಮಾಡ್ತೀರಾ? ಇವಾಗ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ಓಡಾಡ್ತಿರುತ್ತೆ, ಎಷ್ಟೋ ಮಾತಾಡ್ತಾರೆ, ಏನೋ ಮಾಡ್ತಾರೆ. ಅದಕ್ಕೆಲ್ಲ ಏನು ಯಾವತ್ತೂ ತಲೆ ಕೆಡಿಸ್ಕೊಂಬೇಡಿ. ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ನನಗೆ ಎಷ್ಟೋ ಸಪೋರ್ಟ್ ಮಾಡಿದ್ದಾರೆ. ಈ ಮೊನ್ನೆ ಅಪ್ಪು ಮೂವಿಗೆ ಹೋಗಿದ್ದೆ, ಎಷ್ಟೋ ಜನ ಸಪೋರ್ಟ್ ಮಾಡಿದ್ರು. ಯಾರು ಕೂಡ ಬ್ಯಾಡ್ ಕಮೆಂಟ್ ಅಂತೂ ಯಾರೂ ಮಾಡಿಲ್ಲ. ದಯವಿಟ್ಟು ಹಿಂದ್ಗಡೆಯಿಂದ ಪಿನ್ನಿಡೋರು ಸ್ವಲ್ಪ ಕರೆಕ್ಟಾಗಿ ಇಟ್ಕೊಳ್ರಿ ಅನ್ನೋ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ಅಪ್ಪು ಫ್ಯಾನ್ಸ್ ಕೂಡ ಕೆಟ್ಟ ಕಮೆಂಟ್ ಹೊಡೆಯಲ್ಲ, ಡಿ ಬಾಸ್ ಫ್ಯಾನ್ಸ್ ಕೂಡ ಕೆಟ್ಟದಾಗ ಕಮೆಂಟ್ ಹೊಡೆಯಲ್ಲ. ಅದ್ರ ಮಧ್ಯ ಕಲಬೆರಕೆ ನನ್ನ ಮಕ್ಕಳು ಅಂತ ಒಬ್ಬೊಬ್ರು ಇರ್ತಾರೆ. ಅಂತ ನನ್ನ ಮಕ್ಕಳರಿಂದ ನಮ್ಮಿಬ್ರಿಗೆ ಫ್ಯಾನ್ ವಾರ್ ಅಂತ ಆಗುತ್ತೆ. ಆ ಥರ ಫ್ಯಾನ್ ವಾರ್ನ ಸ್ಟಾಪ್ ಮಾಡೋಣ ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲರ ಹತ್ರನೂ. ತೆಲುಗು ಇಂಡಸ್ಟ್ರಿ ಎಷ್ಟು ಬೆಳೀತಾ ಇದೆ ನಿಮಗೂ ಗೊತ್ತು. ತೆಲುಗು ಇಂಡಸ್ಟ್ರಿ ಎಷ್ಟು ಬೆಳೀತಾ ಇದೆ. ಪುಷ್ಪ ಅಂತ ಹೇಳಿದ ತಕ್ಷಣ ಎಲ್ಲರೂ ಬರ್ತಾರೆ, ಎಲ್ಲ ತೆಲುಗು ಅವರು ಬಂದ್ಬಿಟ್ಟು ಎಲ್ಲ ಸಪೋರ್ಟ್ ಮಾಡ್ತಾರೆ, ಎಲ್ಲ ಬಂದ್ಬಿಟ್ಟು ನಮ್ಮ ತೆಲುಗು ಮೂವಿ ಅಂತ ನೋಡ್ತಾರೆ. ಅದೇ ಥರ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೂ ಯಾವ ಫ್ಯಾನ್ ಅವರು ಇಲ್ಲದೆ ಎಲ್ಲ ಮೂವಿ, ಸುದೀಪ್ ಆಗಲಿ, ದರ್ಶನ್ ಆಗಲಿ, ಅಪ್ಪು ಬಾಸ್ ಆಗಲಿ, ಯಾವುದೇ ಹೀರೋ ಇದ್ರು ಫಸ್ಟ್ ಡೇ ಫಸ್ಟ್ ಶೋ ಹೋಗ್ಬಿಟ್ಟು ಚೆನ್ನಾಗಿ ನೋಡ್ಬಿಟ್ಟು ಕಲೆಕ್ಷನ್ ಮಾಡ್ಕೊಡಿ. ಎಲ್ಲರೂ ಹೇಳ್ತಾರೆ 300 ಕೋಟಿ ಕಲೆಕ್ಷನ್ ಆಯಿತು, 400 ಕೋಟಿ ಕಲೆಕ್ಷನ್ ಆಯಿತು. ಎಷ್ಟು ಕೋಟಿ ಕಲೆಕ್ಷನ್ ಆದರೆ ತೆಲುಗು ಮೂವಿ ಕಲೆಕ್ಷನ್ ನಮಗೇನು? ನಮ್ಮ ಕನ್ನಡ ಫಸ್ಟ್ ಇಂಪಾರ್ಟೆಂಟು. ನಮ್ಮ ಥಿಯೇಟ್ರು, ನಮ್ಮ ಮೂವಿ ಫಸ್ಟ್ ಕಲೆಕ್ಷನ್ ಜಾಸ್ತಿ ಆಗಬೇಕು ಅಂತ ಇಷ್ಟಪಡ್ತೀನಿ ಬ್ರೋ. ಹಾಂ ಅದು ತಪ್ಪು ಬ್ರೋ. ಆ ಥರ ಹೇಳೋದೇ ತಪ್ಪು ಬ್ರೋ. ನಾನು ಇದುವರೆಗೂ ಎಷ್ಟೋ ಜನ ಅಪ್ಪು ಫ್ಯಾನ್ಸ್ಗೂ ವಿಡಿಯೋ ಹಾಕಿದ್ದೀನಿ. ಅಪ್ಪು ಫ್ಯಾನ್ಸ್ ಯಾರು ನನಗೆ ಬ್ಯಾಡ್ ಕಮೆಂಟ್ ಅಂತ ಯಾರೂ ಮಾಡಿಲ್ಲ, ಮಾಡೋದು ಇಲ್ಲ. ಹಾಂ 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 ಬ್ರೋ, ಇವಾಗ ನಾಯಿ ಬೊಗಳುತ್ತೆ ಅಂತ ನಾವು ಬೊಗಳಿದ್ರೆ ಅವ್ರಿಗೂ ಇರೋ ವ್ಯಾಲ್ಯೂ ನಮ್ಗಿರೋ ವ್ಯಾಲ್ಯೂ ಏನಿರುತ್ತೆ? ಬಿಟ್ಟಾಕ್ಬಿಡ್ಬೇಕು. ತಲೆ ಕೆಡ್ಸ್ಕೊಂಬಾರ್ದು, ಬಿಟ್ಟಾಕ್ಬಿಡ್ಬೇಕು. ಫ್ಯಾನ್ ವಾರ್ನ ಬೇಡ. ಅವ್ರು ಅದನ್ನ ಶೇರ್ ಮಾಡಿದಷ್ಟು, ಅದನ್ನ ಬೆಳೆದಷ್ಟು ಜಾಸ್ತಿ ಆಗುತ್ತೆ. ಬಿಟ್ರೆ ಅದನ್ನ ಡಿಕ್ರೀಸ್ ಮಾಡ್ಕೊಂಡು ಅವ್ರು ಕೋಆಪರೇಟ್ ಮಾಡ್ತಾ ಇಲ್ಲ ಅಂದ್ರೆ ಸುಮ್ಮನೆ ಅವರು ಸೈಲೆಂಟ್ ಆಗ್ತಾರೆ ಅಂತ ನನಗೆ. ನಾನು ಎಷ್ಟೋ ಸತಿ ಹೇಳ್ತೀನಿ ಫ್ಯಾನ್ ವಾರ್ ಮಾಡಕ್ ಹೋಗ್ಬೇಡ ಅಂತ. ನನ್ನ ಇನ್ಸ್ಟಾಗ್ರಾಮ್ ಐಡಿಯಲ್ಲೂ ಅದೇ ಹೇಳೋದು, ಎಲ್ಲೋದ್ರೂ ಅದೇ ಹೇಳ್ತೀನಿ. ಫ್ಯಾನ್ ವಾರ್ ಅಂತ ಯಾವಾಗ ಮಾಡೋದು? ಮ್ಯಾಕ್ಸ್ ಮೂವಿಗೆ ಹೋದ್ರು ಅದೇ ಹೇಳ್ತೀನಿ. ಅಂತ ನನ್ನ ಮಕ್ಕಳು ಬೇಡ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ನಮ್ಗೆ ಬೇಡ. ನಮ್ಮ ಫ್ಯಾನ್ ವಾರ್ ಬೇಡ ನಮಗೆ. ಎಲ್ಲ ಹೀರೋ ಬೇಕು, ಎಲ್ಲ ಹೀರೋನು ಇಂಪಾರ್ಟೆಂಟ್ ನಮಗೆ. ಇವಾಗ ಪುನೀತ್ ರಾಜ್ಕುಮಾರ್ ಬೇರೆ ಅಲ್ಲ, ಡಿ ಬಾಸ್ ಬೇರೆ ಅಲ್ಲ, ಇಬ್ರು ಒಂದೇ. ನಮಗೆ ಇವ್ರನ್ನು ನಾನು ಡಿ ಬಾಸ್ಗೆ ಎಷ್ಟು ಮರ್ಯಾದೆ ಕೊಡ್ತೀನೋ ಪುನೀತ್ ರಾಜ್ಕುಮಾರ್ಗೂ ಅಷ್ಟೇ ಮರ್ಯಾದೆ ಕೊಡ್ತೀನಿ, ಸುದೀಪ್ ಅವ್ರಿಗೂ ಅಷ್ಟೇ ಮರ್ಯಾದೆ ಕೊಡ್ತೀನಿ. ಹಂಗಂತ ಅಂದ್ಬಿಟ್ಟು ಎಲ್ಲರನ್ನೂ ಇದು ಮಾಡೋಕ್ಕಾಗಲ್ಲ. ಅವ್ರವ್ರ ಬಾಸ್ ಅವ್ರವ್ರಿಗೆ ಹೆಚ್ಚು ಬ್ರೋ. ಹಂಗಂತ ಅಂದ್ಬಿಟ್ಟು ಎಲ್ಲರನ್ನೂ ಫ್ಯಾನ್ ವಾರ್ ಮಾಡಕ್ಕೆ ಹೋಗ್ಬಿಡ್ರಿ. ಇವಾಗ ನನಗೆ ಡಿ ಬಾಸ್ ಇಷ್ಟ, ನಾನು ಜೈ ಡಿ ಬಾಸ್ ಅಂತೀನಿ. ಇವ್ರಿಗೆ ಪುನೀತ್ ರಾಜ್ಕುಮಾರ್ ಇಷ್ಟ, ಅವ್ರಿಗೆ ಪುನೀತ್ ರಾಜ್ಕುಮಾರ್ ಅಂತಾರೆ. ಇನ್ನೊಬ್ರಿಗೆ ಸುದೀಪ್ ಇಷ್ಟ, ಅವ್ರು ಹೇಳ್ತಾರೆ ಜೈ ಕಿಚ್ಚ ಅಂತ. ಅದು ಅವರವರ ಒಂದೊಂದು ಮೈಂಡ್ ಸೆಟ್ ಬ್ರೋ. 5 ಬೇರ್ಲು ಒಂದೇ ಥರ ಇದೆಯಾ? ಅದನ್ನ ತಿಳ್ಕೊಂಬಿಡಿ ಅಷ್ಟೇ.